ಇನ್ನು ಪೊಲೀಸರ ತನಿಖೆ ವೇಳೆ ಒಂದಷ್ಟು ಸ್ಫೋಟಕ ವಿಚಾರಗಳು ಹೊರಬರುತ್ತಿವೆ. ಸೆಕ್ಯೂರಿಟಿ ವಿಟಲ್ ಬಿಚ್ಚಿಡ್ತಿರೋ ಒಂದೊಂದು ವಿಚಾರಗಳು ಒಂದೊಂದು ಕಥೆಯನ್ನು ಹೇಳ್ತಿವೆ. ಈ ನಡುವೆ ಹೊರಬಂದಿದ್ದು 8 ಎಕರೆ ಜಮೀನಿನ ವಿಚಾರ. ಯಾಕಂದ್ರೆ ಮಾಜಿ ಡಾನ್ ಮುತ್ತಪ್ಪರೈ ಬದುಕಿದ್ದಾಗ ತನ್ನ ಆತ್ಮೀಯರು ಜೊತೆ ಕೆಲಸ ಮಾಡಿದವರಿಗೆ ಅಂತ ಒಂದಷ್ಟು ಜಮೀನು ಬರೆದಿಟ್ಟಿದ್ರು. ಅದನ್ನ ಒಂದಷ್ಟು ಜನರಿಗೆ ಕೊಡಲಾಗಿದೆ. ಆದ್ರೆ ಇನ್ನೂ ಒಂದಷ್ಟು ಜನರಿಗೆ ಕೊಡಬೇಕಿದೆ. ಅವರು ಬರೆದಿರುವ ವಿಲ್ ಸಂಬಂಧ ಒಂದಷ್ಟು ಕೇಸ್ಗಳು ಕೋರ್ಟ್ನಲ್ಲಿವೆ. ಇದೆಲ್ಲದರ ನಡುವೆ ಸೆಕ್ಯೂರಿಟಿ ವಿಟಲ್ ಹೆಸರಿನಲ್ಲೂ ಮುತ್ತಪ್ಪರೈ 8 ಎಕರೆ ಜಮೀನು ಬರೆದಿದ್ರಂತೆ. ಆದ್ರೆ ಆ ಜಮೀನು ಇನ್ನು ವಿಟಲ್ ಕೈ ಸೇರಿಲ್ಲ. ಈ ಬಗ್ಗೆ ಕೇಳಿದ್ರು ರಿಕ್ಕಿ ರೈ ವಿಚಾರ ಕೋರ್ಟ್ನಲ್ಲಿದೆ ನೋಡೋಣ ಎಂದಿದ್ರಂತೆ. ಇದೇ ವಿಚಾರಕ್ಕೆ ವಿಟಲ್ ನನ್ನ ಬಳಸಿಕೊಂಡು ಕಾಣದ ಕೈಗಳು ಫೈರಿಂಗ್ ನಡೆಸಿರೋ ಶಂಕೆ ಇದೆಯಂತೆ. ಆ ಹಳೆ ದ್ವೇಷಗಳನ್ನ ರಿಕ್ಕಿ ಮೇಲೆ ಸಾಧಿಸ್ತಾ ಇದ್ದಾರೆ. ಯಾಕಿದು? ಈಗ ರಿಕ್ಕಿ ಏನ್ ಮಾಡಿದಾನೆ ಯಾರಿಗೂ? ಮೊನ್ನೆ ಆದಂತ ಫೈರಿಂಗ್ ಅಲ್ಲಿ ಏನಾದ್ರೂ ರಿಕ್ಕಿ ಫ್ಯಾಮಿಲಿ ಇದ್ದಿದ್ರೆ ಏನಾಗ್ತಾ ಇತ್ತು? ಅದಕ್ಕೆ ಪೊಲೀಸ್ನವರು ಉತ್ತರ ಕೊಡಬೇಕಾಗಿತ್ತು. ಒಂದನೇದು. ಎರಡನೇದು ಏನಂತ ಹೇಳಿದ್ರೆ ರಿಕ್ಕಿ ಮಾಡುವಂತ ಒಳ್ಳೆ ಕೆಲಸ ಅದು ಕಾಣಲ್ವಾ ಯಾರಿಗೂ? ಇನ್ನು ಪೊಲೀಸರ ವಿಚಾರಣೆಗೆ ರಿಕ್ಕಿ ರೈ ಚಿಕ್ಕಮ್ಮ A2 ಅನುರಾಧ ಹಾಜರಾದ್ರು. ಈ ವೇಳೆ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆ ಕೇಳಿದ್ರು. ಸತತ 6 ಗಂಟೆ ವಿಚಾರಣೆ ನಡೆಸಿದ ಬಿಡದಿ ಪೊಲೀಸರು ಅನುರಾಧ ಹೇಳಿಕೆ ದಾಖಲಿಸಿಕೊಂಡ್ರು. ಬಳಿಕ ಮಾತನಾಡಿ, ಅನುರಾಧ, ನಮ್ಮ ಪಾತ್ರ ಇದರಲ್ಲಿ ಏನೂ ಇಲ್ಲ ಎಂದು. ರಿಕ್ಕಿ ರೈ ಮೇಲೆ ಶೂಟೌಟ್ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿದ್ದು ಇದೀಗ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಅಷ್ಟಕ್ಕೂ ಏನದು ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಎಂಟು ಎಕರೆ ಜಮೀನಿಗಾಗಿ ರಿಕ್ಕಿ ರೈ ಮೇಲೆ ಫೈರಿಂಗ್. ರಿಕ್ಕಿ ರೈ ಮನೆ ಸೆಕ್ಯೂರಿಟಿ ವಿಠಲ್ ಅರೆಸ್ಟ್. ಮಾಜಿ ಡಾನ್ ಮುತ್ತಪ್ಪರೈ ಮಗ ರಿಕ್ಕಿ ರೈ ಮೇಲಿನ ಶೂಟೌಟ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ. ಇದೀಗ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಬಿಡದಿ ಪೊಲೀಸರು ರಿಕ್ಕಿ ರೈ ಮನೆ ಸೆಕ್ಯೂರಿಟಿ ವಿಠಲ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ರು. ಆದ್ರೀಗ ಶೂಟೌಟ್ ಹಿಂದೆ 8 ಎಕರೆ ಜಮೀನು ವಿಷಯ ಇದೆಯಂತೆ. ಇನ್ನು ಪೊಲೀಸರ ತನಿಖೆ ವೇಳೆ ಒಂದಷ್ಟು ಸ್ಫೋಟಕ ವಿಚಾರಗಳು ಹೊರಬರುತ್ತಿವೆ. ಸೆಕ್ಯೂರಿಟಿ ವಿಟಲ್ ಬಿಚ್ಚಿಡ್ತಿರೋ ಒಂದೊಂದು ವಿಚಾರಗಳು ಒಂದೊಂದು ಕಥೆಯನ್ನು ಹೇಳ್ತಿವೆ. ಈ ನಡುವೆ ಹೊರಬಂದಿದ್ದು 8 ಎಕರೆ ಜಮೀನಿನ ವಿಚಾರ. ಯಾಕಂದ್ರೆ ಮಾಜಿ ಡಾನ್ ಮುತ್ತಪ್ಪರೈ ಬದುಕಿದ್ದಾಗ ತನ್ನ ಆತ್ಮೀಯರು ಜೊತೆ ಕೆಲಸ ಮಾಡಿದವರಿಗೆ ಅಂತ ಒಂದಷ್ಟು ಜಮೀನು ಬರೆದಿಟ್ಟಿದ್ರು. ಅದನ್ನ ಒಂದಷ್ಟು ಜನರಿಗೆ ಕೊಡಲಾಗಿದೆ. ಆದ್ರೆ ಇನ್ನೂ ಒಂದಷ್ಟು ಜನರಿಗೆ ಕೊಡಬೇಕಿದೆ. ಅವರು ಬರೆದಿರುವ ವಿಲ್ ಸಂಬಂಧ ಒಂದಷ್ಟು ಕೇಸ್ಗಳು ಕೋರ್ಟ್ನಲ್ಲಿವೆ. ಇದೆಲ್ಲದರ ನಡುವೆ ಸೆಕ್ಯೂರಿಟಿ ವಿಟಲ್ ಹೆಸರಿನಲ್ಲೂ ಮುತ್ತಪ್ಪರೈ 8 ಎಕರೆ ಜಮೀನು ಬರೆದಿದ್ರಂತೆ. ಆದ್ರೆ ಆ ಜಮೀನು ಇನ್ನು ವಿಟಲ್ ಕೈ ಸೇರಿಲ್ಲ. ಈ ಬಗ್ಗೆ ಕೇಳಿದ್ರು ರಿಕ್ಕಿ ರೈ ವಿಚಾರ ಕೋರ್ಟ್ನಲ್ಲಿದೆ ನೋಡೋಣ ಎಂದಿದ್ರಂತೆ. ಇದೇ ವಿಚಾರಕ್ಕೆ ವಿಟಲ್ ನನ್ನ ಬಳಸಿಕೊಂಡು ಕಾಣದ ಕೈಗಳು ಫೈರಿಂಗ್ ನಡೆಸಿರೋ ಶಂಕೆ ಇದೆಯಂತೆ. ಆ ಹಳೆ ದ್ವೇಷಗಳನ್ನ ರಿಕ್ಕಿ ಮೇಲೆ ಸಾಧಿಸ್ತಾ ಇದ್ದಾರೆ. ಯಾಕಿದು? ಈಗ ರಿಕ್ಕಿ ಏನ್ ಮಾಡಿದಾನೆ ಯಾರಿಗೂ? ಮೊನ್ನೆ ಆದಂತ ಫೈರಿಂಗ್ ಅಲ್ಲಿ ಏನಾದ್ರೂ ರಿಕ್ಕಿ ಫ್ಯಾಮಿಲಿ ಇದ್ದಿದ್ರೆ ಏನಾಗ್ತಾ ಇತ್ತು? ಅದಕ್ಕೆ ಪೊಲೀಸ್ನವರು ಉತ್ತರ ಕೊಡಬೇಕಾಗಿತ್ತು. ಒಂದನೇದು. ಎರಡನೇದು ಏನಂತ ಹೇಳಿದ್ರೆ ರಿಕ್ಕಿ ಮಾಡುವಂತ ಒಳ್ಳೆ ಕೆಲಸ ಅದು ಕಾಣಲ್ವಾ ಯಾರಿಗೂ? ಇನ್ನು ಪೊಲೀಸರ ವಿಚಾರಣೆಗೆ ರಿಕ್ಕಿ ರೈ ಚಿಕ್ಕಮ್ಮ A2 ಅನುರಾಧ ಹಾಜರಾದ್ರು. ಈ ವೇಳೆ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆ ಕೇಳಿದ್ರು. ಸತತ 6 ಗಂಟೆ ವಿಚಾರಣೆ ನಡೆಸಿದ ಬಿಡದಿ ಪೊಲೀಸರು ಅನುರಾಧ ಹೇಳಿಕೆ ದಾಖಲಿಸಿಕೊಂಡ್ರು. ಬಳಿಕ ಮಾತನಾಡಿ, ಅನುರಾಧ, ನಮ್ಮ ಪಾತ್ರ ಇದರಲ್ಲಿ ಏನೂ ಇಲ್ಲ ಎಂದು. ರಿಕ್ಕಿ ರೈ ಮೇಲೆ ಶೂಟೌಟ್ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿದ್ದು ಇದೀಗ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಅಷ್ಟಕ್ಕೂ ಏನದು ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಎಂಟು ಎಕರೆ ಜಮೀನಿಗಾಗಿ ರಿಕ್ಕಿ ರೈ ಮೇಲೆ ಫೈರಿಂಗ್. ರಿಕ್ಕಿ ರೈ ಮನೆ ಸೆಕ್ಯೂರಿಟಿ ವಿಠಲ್ ಅರೆಸ್ಟ್. ಮಾಜಿ ಡಾನ್ ಮುತ್ತಪ್ಪರೈ ಮಗ ರಿಕ್ಕಿ ರೈ ಮೇಲಿನ ಶೂಟೌಟ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ. ಇದೀಗ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಬಿಡದಿ ಪೊಲೀಸರು ರಿಕ್ಕಿ ರೈ ಮನೆ ಸೆಕ್ಯೂರಿಟಿ ವಿಠಲ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ರು. ಆದ್ರೀಗ ಶೂಟೌಟ್ ಹಿಂದೆ 8 ಎಕರೆ ಜಮೀನು ವಿಷಯ ಇದೆಯಂತೆ. ಇನ್ನು ಪೊಲೀಸರ ತನಿಖೆ ವೇಳೆ ಒಂದಷ್ಟು ಸ್ಫೋಟಕ ವಿಚಾರಗಳು ಹೊರಬರುತ್ತಿವೆ. ಸೆಕ್ಯೂರಿಟಿ ವಿಟಲ್ ಬಿಚ್ಚಿಡ್ತಿರೋ ಒಂದೊಂದು ವಿಚಾರಗಳು ಒಂದೊಂದು ಕಥೆಯನ್ನು ಹೇಳ್ತಿವೆ. ಈ ನಡುವೆ ಹೊರಬಂದಿದ್ದು 8 ಎಕರೆ ಜಮೀನಿನ ವಿಚಾರ. ಯಾಕಂದ್ರೆ ಮಾಜಿ ಡಾನ್ ಮುತ್ತಪ್ಪರೈ ಬದುಕಿದ್ದಾಗ ತನ್ನ ಆತ್ಮೀಯರು ಜೊತೆ ಕೆಲಸ ಮಾಡಿದವರಿಗೆ ಅಂತ ಒಂದಷ್ಟು ಜಮೀನು ಬರೆದಿಟ್ಟಿದ್ರು. ಅದನ್ನ ಒಂದಷ್ಟು ಜನರಿಗೆ ಕೊಡಲಾಗಿದೆ. ಆದ್ರೆ ಇನ್ನೂ ಒಂದಷ್ಟು ಜನರಿಗೆ ಕೊಡಬೇಕಿದೆ. ಅವರು ಬರೆದಿರುವ ವಿಲ್ ಸಂಬಂಧ ಒಂದಷ್ಟು ಕೇಸ್ಗಳು ಕೋರ್ಟ್ನಲ್ಲಿವೆ. ಇದೆಲ್ಲದರ ನಡುವೆ ಸೆಕ್ಯೂರಿಟಿ ವಿಟಲ್ ಹೆಸರಿನಲ್ಲೂ ಮುತ್ತಪ್ಪರೈ 8 ಎಕರೆ ಜಮೀನು ಬರೆದಿದ್ರಂತೆ. ಆದ್ರೆ ಆ ಜಮೀನು ಇನ್ನು ವಿಟಲ್ ಕೈ ಸೇರಿಲ್ಲ. ಈ ಬಗ್ಗೆ ಕೇಳಿದ್ರು ರಿಕ್ಕಿ ರೈ ವಿಚಾರ ಕೋರ್ಟ್ನಲ್ಲಿದೆ ನೋಡೋಣ ಎಂದಿದ್ರಂತೆ. ಇದೇ ವಿಚಾರಕ್ಕೆ ವಿಠಲ್ ನನ್ನ ಬಳಸಿಕೊಂಡು ಕಾಣದ ಕೈಗಳು ಫೈರಿಂಗ್ ನಡೆಸಿರೋ ಶಂಕೆ ಇದೆಯಂತೆ. ಆ ಹಳೆ ದ್ವೇಷಗಳನ್ನ ರಿಕ್ಕಿ ಮೇಲೆ ಸಾಧಿಸ್ತಾ ಇದ್ದಾರೆ. ಯಾಕಿದು? ಈಗ ರಿಕ್ಕಿ ಏನ್ ಮಾಡಿದಾನೆ ಯಾರಿಗೂ? ಮೊನ್ನೆ ಆದಂತ ಫೈರಿಂಗ್ ಅಲ್ಲಿ ಏನಾದ್ರೂ ರಿಕ್ಕಿ ಫ್ಯಾಮಿಲಿ ಇದ್ದಿದ್ರೆ ಏನಾಗ್ತಾ ಇತ್ತು? ಅದಕ್ಕೆ ಪೊಲೀಸ್ನವರು ಉತ್ತರ ಕೊಡಬೇಕಾಗಿತ್ತು. ಒಂದನೇದು. ಎರಡನೇದು ಏನಂತ ಹೇಳಿದ್ರೆ ರಿಕ್ಕಿ ಮಾಡುವಂತ ಒಳ್ಳೆ ಕೆಲಸ ಅದು ಕಾಣಲ್ವಾ ಯಾರಿಗೂ?
ಇನ್ನು ಪೊಲೀಸರ ವಿಚಾರಣೆಗೆ ರಿಕ್ಕಿರೈ ಚಿಕ್ಕಮ್ಮ ಎ2 ಅನುರಾಧ ಹಾಜರಾದರು. ಈ ವೇಳೆ ಅಧಿಕಾರಿಗಳು ಸಾಲು ಪ್ರಶ್ನೆ ಕೇಳಿದ್ರು. ಸತತ 6 ಗಂಟೆ ವಿಚಾರಣೆ ನಡೆಸಿದ ಬಿಡದಿ ಪೊಲೀಸರು ಅನುರಾಧ ಹೇಳಿಕೆ ದಾಖಲಿಸಿಕೊಂಡ್ರು. ಬಳಿಕ ಮಾತನಾಡಿ, ಅನುರಾಧ, ನಮ್ಮ ಪಾತ್ರ ಇದರಲ್ಲಿ ಏನೂ ಇಲ್ಲ ಎಂದು. ರಿಕ್ಕಿರೈ ಮೇಲೆ ಶೂಟೌಟ್ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿದ್ದು, ಇದೀಗ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಅಷ್ಟಕ್ಕೂ ಏನದು ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಎಂಟು ಎಕರೆ ಜಮೀನಿಗಾಗಿ ರಿಕ್ಕಿರೈ ಮೇಲೆ ಫೈರಿಂಗ್. ರಿಕ್ಕಿರೈ ಮನೆ ಸೆಕ್ಯೂರಿಟಿ ವಿಠಲ್ ಅರೆಸ್ಟ್. ಮಾಜಿ ಡಾನ್ ಮುತ್ತಪ್ಪರೈ ಮಗ ರಿಕ್ಕಿರೈ ಮೇಲಿನ ಶೂಟೌಟ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ. ಇದೀಗ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಬಿಡದಿ ಪೊಲೀಸರು ರಿಕ್ಕಿರೈ ಮನೆ ಸೆಕ್ಯೂರಿಟಿ ವಿಠಲ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ರು. ಆದ್ರೀಗ ಶೂಟೌಟ್ ಹಿಂದೆ 8 ಎಕರೆ ಜಮೀನು ವಿಷಯ ಇದೆಯಂತೆ. ಇನ್ನು ಪೊಲೀಸರ ತನಿಖೆ ವೇಳೆ ಒಂದಷ್ಟು ಸ್ಫೋಟಕ ವಿಚಾರಗಳು ಹೊರಬರ್ತಿವೆ. ಸೆಕ್ಯೂರಿಟಿ ವಿಠಲ್ ಬಿಚ್ಚಿಡ್ತಿರೋ ಒಂದೊಂದು ವಿಚಾರಗಳು ಒಂದೊಂದು ಕಥೆಯನ್ನು ಹೇಳ್ತಿವೆ. ಈ ನಡುವೆ ಹೊರಬಂದಿದ್ದು 8 ಎಕರೆ ಜಮೀನಿನ ವಿಚಾರ. ಯಾಕಂದ್ರೆ ಮಾಜಿ ಡಾನ್ ಮುತ್ತಪ್ಪರೈ ಬದುಕಿದ್ದಾಗ ತನ್ನ ಆತ್ಮೀಯರು ಜೊತೆ ಕೆಲಸ ಮಾಡಿದವರಿಗೆ ಅಂತ ಒಂದಷ್ಟು ಜಮೀನು ಬರೆದಿಟ್ಟಿದ್ರು. ಅದನ್ನ ಒಂದಷ್ಟು ಜನರಿಗೆ ಕೊಡಲಾಗಿದೆ. ಆದ್ರೆ ಇನ್ನೂ ಒಂದಷ್ಟು ಜನರಿಗೆ ಕೊಡಬೇಕಿದೆ. ಅವರು ಬರೆದಿರುವ ವಿಲ್ ಸಂಬಂಧ ಒಂದಷ್ಟು ಕೇಸ್ಗಳು ಕೋರ್ಟ್ನಲ್ಲಿವೆ. ಇದೆಲ್ಲದರ ನಡುವೆ ಸೆಕ್ಯೂರಿಟಿ ವಿಠಲ್ ಹೆಸರಿನಲ್ಲೂ ಮುತ್ತಪ್ಪರೈ 8 ಎಕರೆ ಜಮೀನು ಬರೆದಿದ್ರಂತೆ. ಆದ್ರೆ ಆ ಜಮೀನು ಇನ್ನು ವಿಠಲ್ ಕೈ ಸೇರಿಲ್ಲ. ಈ ಬಗ್ಗೆ ಕೇಳಿದ್ರು ರಿಕ್ಕಿರೈ ವಿಚಾರ ಕೋರ್ಟ್ನಲ್ಲಿದೆ, ನೋಡೋಣ ಎಂದಿದ್ರಂತೆ. ಇದೇ ವಿಚಾರಕ್ಕೆ ವಿಠಲ್ನನ್ನ ಬಳಸಿಕೊಂಡು ಕಾಣದ ಕೈಗಳು ಫೈರಿಂಗ್ ನಡೆಸಿರುವ ಶಂಕೆ ಇದೆಯಂತೆ. ಆ ಹಳೆ ದ್ವೇಷಗಳನ್ನ ರಿಕ್ಕಿ ಮೇಲೆ ಸಾಧಿಸ್ತಾ ಇದ್ದಾರೆ. ಯಾಕಿದು? ಈಗ ರಿಕ್ಕಿ ಏನ್ ಮಾಡಿದಾನೆ ಯಾರಿಗೂ? ಮೊನ್ನೆ ಆದಂತ ಫೈರಿಂಗ್ ಅಲ್ಲಿ ಏನಾದರೂ ರಿಕ್ಕಿ ಫ್ಯಾಮಿಲಿ ಇದ್ದಿದ್ರೆ ಏನಾಗ್ತಾ ಇತ್ತು? ಅದಕ್ಕೆ ಪೊಲೀಸ್ನವರು ಉತ್ತರ ಕೊಡಬೇಕಾಗುತ್ತೆ. ಒಂದನೇದು. ಎರಡನೇದು ಏನಂತ ಹೇಳಿದ್ರೆ, ರಿಕ್ಕಿ ಮಾಡುವಂತ ಒಳ್ಳೆ ಕೆಲಸ ಅದು ಕಾಣಲ್ವಾ ಯಾರಿಗೂ? ಇನ್ನು ಪೊಲೀಸರ ವಿಚಾರಣೆಗೆ ರಿಕ್ಕಿರೈ ಚಿಕ್ಕಮ್ಮ ಎ2 ಅನುರಾಧ ಹಾಜರಾದರು. ಈ ವೇಳೆ ಅಧಿಕಾರಿಗಳು ಸಾಲು ಪ್ರಶ್ನೆ ಕೇಳಿದ್ರು. ಸತತ 6 ಗಂಟೆ ವಿಚಾರಣೆ ನಡೆಸಿದ ಬಿಡದಿ ಪೊಲೀಸರು ಅನುರಾಧ ಹೇಳಿಕೆ ದಾಖಲಿಸಿಕೊಂಡ್ರು. ಬಳಿಕ ಮಾತನಾಡಿ, ಅನುರಾಧ, ನಮ್ಮ ಪಾತ್ರ ಇದರಲ್ಲಿ ಏನೂ ಇಲ್ಲ